ಯಾಕೆ ಲೀಲಾ ಏನೇನೋ ಮಾತಾಡ್ತಿದ್ಯಾ? ನಾನೇನ್ ಮಾಡ್ದೆ ನಿನ್ಗೆ? ಮಕ್ಳು ತಪ್ಪು ಮಾಡಿದ್ರೆ ಅಮ್ಮ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅಂತ ಜನ ಮಾತಾಡ್ಕೋತಾರೆ. ಅಮ್ಮನೇ ತಪ್ಪು ಮಾಡಿದ್ರೆ ಇನ್ ಯಾರಿಗ್ ಹೇಳ್ಬೇಕಮ್ಮ? ಒಂದ್ ನಿಮಿಷ ಹೆಜ್ಜೆ, ನನ್ ಮಾತಿನೂ ಮುಗ್ದಿಲ್ಲ. ಗಂಡನ್ ಮನೇಲಿ ಎಷ್ಟೇ ಕಷ್ಟ ಆದ್ರೂ ತಾಯಿ ಆದವಳು ಅನುಸರಿಸ್ಕೊಂಡು ಹೋಗಮ್ಮ ಅಂತ ಹೇಳ್ತಾಳೆ ಹೊರತು ಮಗಳು ಅಳಿಯನ್ ಸಂಬಂಧನ ಮುರಿಯಲ್ಲ. ಆದ್ರೆ ನೀನ್ ಮಾಡಿದ್ದೇನಮ್ಮ? ನನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋ ಮನೆಯವ್ರಿಗೂ ನನ್ಗೂ ಸಂಬಂಧನ ಮುರಿಯಕ್ ಹೊರಟಿದ್ಯಲ್ಲ, ಏನ್ ಹೇಳಿ ನಾನ್ ನಿನ್ಗೆ? ನಾನ್ ಯಾವತ್ತಾದ್ರೂ ನಿನ್ನ ಹತ್ರ ಬಂದು ನಂಗ ಮನೇಲಿ ಇರೋದಕ್ ಕಷ್ಟ ಆಗ್ತಿದೆ, ನನ್ಗಲ್ಲಿ ಇರೋದಕ್ ಆಗ್ತಿಲ್ಲ, ಅಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ನ? ಕೇಳ್ದೆ ನಿನ್ ಮಗಳ ಜೀವನಕ್ಕೆ ಬೆಂಕಿ ಇಡಕ್ ಹೋಗಿದ್ಯಲ್ಲ, ಒಂದ್ ಕ್ಷಣ ಆದ್ರೂ ನನ್ ಕೇಳ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಚಿಕ್ಕ ವಯಸ್ಸಿಂದ ನಾನು ಏನೇ ಎಡವಟ್ ಮಾಡಿದ್ರು ನನ್ನ ಕತ್ಲು ಕೋಣೆ ಕರ್ಕೊಂಡು ಹೋಗಿ ಬರೆಸ್ತಾ ಇದ್ದೆ. ಇವತ್ ನೀನ್ ಮಾಡಿರೋದು ದೊಡ್ಡ ತಪ್ಪೆ. ನಿನ್ನೂ ಕತ್ಲು ಕೋಣೆ ಕರ್ಕೊಂಡು ಹೋಗಿ ಬರ್ಸ್ಲಾಮ? ಹೇಳು, ಬರ್ಸ್ಲಾ? ಆ ಮನೆಯವರೆಲ್ಲ ನನ್ನವರು ಅಂತ ಅನ್ಕೊಂಡಿದೀನಿ. ಅವ್ರಿಗೇನೇ ಕಷ್ಟ ಆದ್ರೂ ಏನೇ ತೊಂದರೆ ಆದ್ರೂ ನಾನು ಅಲ್ಲಿರ್ತೀನಿ. ನಿನಗಿಷ್ಟ ಬಂದ ಹಾಗೆ ನನ್ನ ಆ ಮನೆಯಿಂದ ದೂರ ಮಾಡ್ತೀನಿ ಅಂತ ನೀ ಅನ್ಕೊಂಡಿದ್ರೆ ಅದನ್ನ ಮರ್ತು ಬಿಡು. ನೀನು ನನ್ನ ಅಮ್ಮ ಅನ್ನೋ ಕಾರಣಕ್ಕೆ ನಾನು ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಬೇರೆ ತರಾನೇ ರಿಯಾಕ್ಟ್ ಮಾಡ್ತಾ ಇದ್ದೆ. ನಾನು ಅಲ್ಲಿರೋವರೆಗೂ ಆ ಮನೆ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ನಾನ್ ಸುಮ್ಮನಿರಲ್ಲ. ಮಾಡಕ್ ಆಗದಿರೋದು ಒಬ್ಬ ತಾಯಿ ಕೈಯಲ್ಲಿ ಮಾಡಕ್ಕಾಗುತ್ತೆ ಅಂದ್ರೆ ಏನ್ ಹೇಳ್ತಿದೀಯ ನೀನು? ದೇವ್ರ ಕೈಲಿ ಮಾಡಕ್ ಆಗದೆ ಇದ್ದಿದ್ದು ನನ್ ಕೈಲಿ ಮಾಡಕ್ ಆಗುತ್ತಾ? ಅಜ್ಜಿ, ಫಸ್ಟ್ ಕಣ್ಣೋಡಿಸ್ಕೊಳ್ಳಿ. ನನ್ನ ಹತ್ರ ಒಂದು ಸೂಪರ್ ಪ್ಲಾನ್ ಇದೆ. ಆ ಪ್ಲಾನ್ ಏನಾದ್ರೂ ಸಕ್ಸಸ್ ಆದ್ರೆ ಈ ಮನೆಯಲ್ಲಿ ಪ್ರೇಮಲೋಕ ಪಾರ್ಟ್ 2ನೇ ನಡೆದೋಗುತ್ತೆ. ಈಜೆ ಸರ್ ಮತ್ತೆ ಲೀಲಾ ಮೇಡಮ್ ಇಬ್ರು ಒಬ್ರಿಗೊಬ್ರು ಫುಲ್ ಲವಲ್ ಬಿದ್ದೋಗ್ತಾರೆ. ಈ ಕಡೆ ಲೀಲಾ ಮೇಡಮ್ ಅವರು ಗಂಗು ಬೈಕ್ ಕಲಿಸಿಕೊಡು ನಂಗು ಅಂತ ಡುವೇಟ್ ಆಡ್ತಾರೆ. ಈ ಕಡೆ ನಮ್ಮ ಏಜೆ ಸರ್ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತಿ ಅಂತ ಹಾಡಾಡ್ತಾರೆ. ಅಜ್ಜಿ ನಿಜನೇನು? ಹೇಳ್ತೀನಿ, ಫಸ್ಟ್ ಕಣ್ಣೀರು ಓಡಿಸ್ಕೊಳ್ಳಿ. ಒಂದು ಹುಡುಗ ಒಂದು ಹುಡುಗಿನ ಇಬ್ಬರನ್ನ ಪ್ರೈವೇಟ್ ಆಗಿ ಒಂದು ಮನೇಲಿ ಬಿಟ್ರೆ ಅವರಿಬ್ಬರ ಮಧ್ಯೆ ಆಟೋಮೆಟಿಕ್ ಆಗಿ ಫ್ರಿಕ್ಷನ್ ಆಗುತ್ತೆ, ಆಮೇಲೆ ಲವ್ ಸ್ಪಾರ್ಕ್ ಆಗುತ್ತೆ. ಹಾಗಿದ್ರೆ ರಾಮ್ಲೀಲಾನ ಫಾರ್ಮ್ ಹೌಸ್ಗೆ ಬಿಟ್ಬಿಡ್ಲಾ? ಅಯ್ಯೋ ಹಾಗಲ್ಲ, ಮತ್ತೆ ಬಾಸು ಮೇಡಮು ಇಬ್ರು ಈ ಮನೇಲಿ ಇರ್ತಾರೆ. ಆದ್ರೆ ಅವಾಗ ನೋಡಿ ನಮ್ ಏಜಿ ಸರ್ ಎದ್ನೋ ಬಿದ್ನೋ ಅಂತ ಲೀಲಾ ಮೇಡಮ್ ಹತ್ರ ಓಡೋಗಿ ಅಪ್ಕೊಂಡು ತಪ್ಕೊಂಡು ಎಂಟಿ ಅಂತ ಒಪ್ಕೋತಾರೆ. ಈ ಪ್ಲಾನ್ ಏನಾದ್ರು ಫ್ಲಾಪ್ ಆದ್ರೆ ನಾನು ಮೀಸನೆ ಬೋಳಿಸ್ತೀನಿ. ಈಗಾಗ್ಲೇ ಬೋಳಿಸ್ಕೊಂಡಿದೀಯಲ್ಲ, ಹಾಗಾದ್ರೆ ಬೆಳೆಸಿ ಆಮೇಲೆ ಬೋಳಿಸ್ತೀನಿ. ಅದೆಲ್ಲ ಇರ್ಲಿ ಅಜ್ಜಿ, ಪ್ಲಾನ್ ಓಕೆನಾ? ನಿನ್ ಮುಖ ನೋಡಿದ್ರೆ ಆಗತ್ತೆ ಅಂತ ಅನ್ಸಲ್ಲ. ಆದ್ರೆ ಈ ಹೇಳಿದ ವಿಚಾರದಲ್ಲಿ ತಾಕತ್ತಿದೆ ಅಂತ ಅನ್ಸುತ್ತೆ. ನೀನ್ ಹೇಳಿದ ಹಾಗೆ ನಾನ್ ಮಾಡೋದ್ರಿಂದ ನನ್ ಮಗ ಸೊಸೆ ಒಂದಾಗ್ತಾರೆ ಅನ್ನೋದಾದ್ರೆ ನಾನ್ ಇದಕ್ ರೆಡಿ.
ಆಪರೇಷನ್ ಹಿಟ್ಲರ್ ಪ್ರೇಮ ಪ್ರಸಂಗ ಸ್ಟಾರ್ಟ್. ನಾನು ಇಷ್ಟು ಹೇಳಿದ್ಮೇಲೂ ನೀನು ಬರ್ತಾ ಇಲ್ಲ ಅಂದ್ರೆ ನೀನು ಬೇಕು ಅಂತಾನೆ ಹೀಗೆ ಮಾಡಿದ್ಯಾ ಅನ್ಸುತ್ತೆ. ನಾನು ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನಾನು ಈಗಿರೋದನ್ನೇ ಜನ ತಡ್ಕೊಳಲ್ಲ. ಇನ್ನು ತಾಳ್ಮೆ ಕೆಟ್ರೆ ಬಾ ಹೊರಗೆ. ಏಜೆ, ನೀವೇನು ಅನ್ಕೊಡ್ಲಿಲ್ಲ ಅಂದ್ರೆ ನಾನು ಸತಿ ಟ್ರೈ ಮಾಡ್ಲಾ? ಯಾವನು ನೀನು? ಏಜೆ ಮನೆಗೆ ಬಂದು ಏಜೆ ಮನೆ ಮುಂದೆ ಟೆಂಟ್ ಹಾಕೊಂಡು ನಿಂತಿದ್ಯಾ? ಇದೇನ್ ಜಾತ್ರೆನ ಟೆಂಟ್ ಹಾಕೊಳ್ಳೋಕೆ? ಸೈಲೆಂಟ್ ಆಗಿದ್ರೆ ಲೀಲಾ, ವೈಲೆಂಟ್ ಆದ್ನೋ ಏಜೆ. ವೈಲೆಂಟ್ ಆದ್ನೋ ಈ ಲೀಲೆಗಳನ್ನ ನೋಡ್ಬೇಕಾಗತ್ತೆ. ಇವಾಗ ಹೊರಗಡೆ ಬರ್ತೀಯಾ ಇಲ್ವಾ? ನೀನೇನೋ ನನ್ನ ಮಗಳನ್ನ ಬಿಟ್ಟು ಬೇಗ ಹೊರಟೋದೆ. ಇವತ್ತಿನ ದಿನ ನೀನೇನಾದ್ರೂ ಇದ್ದಿದ್ರೆ ನಮ್ಮ ಮಗಳು ಬದುಕು ನೋಡಿ ಎಷ್ಟು ನೊಂದ್ಕೋತಾ ಇದೆಯೋ ಏನು. ನಮ್ ಲೀಲಾ ಚೆನ್ನಾಗಿರ್ಬೇಕು, ಅವಳ ಜೀವನದಲ್ಲಿ ಯಾವ ಕೊರತೆನೂ ಆಗ್ಬಾರ್ದು ಅಂತ ನಾನು ಇನ್ನೊಂದು ಮದುವೆ ಆಗಿ ಕೌಸಲ್ಯನ್ ಕರ್ಕೊಂಡು ಬಂದೆ. ಆದ್ರೆ ಅಪ್ಪ ಅಪ್ಪ ಪ್ಲೀಸ್ ಅಳ್ಬೇಡ ಅಪ್ಪ. ನಾನೇನ್ ಮಾಡ್ಲಮ್ಮ? ಲೀಲಾ ಜೀವನದಲ್ಲಿ ಆಗ್ತಾ ಇರೋ ಅನ್ಯಾಯ ತಡೆಯೋ ಶಕ್ತಿ ನನಗಿಲ್ವಲ್ಲ. ಅವರಿಬ್ರು ಮಧ್ಯ ನಡೀತಾ ಇರೋ ಗಲಾಟೆಯಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ಅವರವರ ಆಟದಲ್ಲಿ ನನ್ನ ಮಗಳ ಜೀವನ ಎಲ್ಲ ಹಾಳಾಗ್ಬಿಡುತ್ತೋ ಅಂತ ಭಯ ನನಗೆ. ನಾನೊಬ್ಬ ಸಾಮಾನ್ಯ ಮನುಷ್ಯ. ನನ್ನ ಕೈಯಲ್ಲಿ ಸಾಧ್ಯ ಆಗೋ ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ನಾನೇ ಕಂಡು ಹುಡುಕ್ತಾ ಇದ್ದೆ. ಆದ್ರೆ ಇದು ನನ್ನ ಶಕ್ತಿ ಮೀರಿದ ಕೆಲಸ. ಒಬ್ಬ ತಾಯಿಯಾಗಿ ನೀನೇ ಮಾಡಬೇಕು. ಲೀಲಾ ಮತ್ತೆ ಏಜೆ ಸಂಬಂಧ ಮುಂದಿನ ಹಂತಕ್ಕೆ ಹೋಗ್ಬೇಕು. ಅವರಿಬ್ರು ಅನ್ಯೋನ್ಯವಾಗಿರ್ಬೇಕು. ಅವರಿಬ್ರು ಮಧ್ಯ ಮೂರನೇವರಿಗೆ ಅವಕಾಶನೇ ಇರಬಾರ್ದು. ಹಾಗಾಗ್ಬೇಕು. ತಾಯಿ ಜೀವಂತವಾಗಿರ್ಲಿ ಇಲ್ಲದೆ ಇರ್ಲಿ, ಹೆತ್ತು ಮಕ್ಕಳನ್ನ ತಾಯಿ ಕರಳು ಕೊನೆಯವರೆಗೂ ಕಾಯುತ್ತೆ. ನಾನು ಕೇಳ್ಕೊತಾ ಇರೋ ಕೆಲಸ ನಿನ್ ಕೈಯಲ್ಲಿ ಮಾಡಕ್ ಆಗ್ಲಿಲ್ಲ ಅಂದ್ರೂ ಸರಿ, ನೀನ್ ಯಾವುದೋ ಒಂದು ರೂಪದಲ್ಲಿ ಬಾ. ಮಾಡುವವರೆಗೂ ಯಾವುದು ಆಗಲ್ಲ ಅಂತಾನೆ ಅನ್ಸತ್ತಂತೆ ಸರ್. ಒಮ್ಮೆ ಮಾಡ್ಬಿಡಿ, ಆಮೇಲೆ ಆಗ್ತಾ ಹೋಗುತ್ತೆ. ವಿಶ್ವರೂಪ್, ಏನ್ರ ಬಗ್ಗೆ ಮಾತಾಡ್ತಿದ್ದೀರಾ? ಸಂಸಾರ ಮಾಡೋದ್ರ ಬಗ್ಗೆ. ಅಂದ್ರೆ ಆತರ ನಾಟ್ಕಾಡಿ ಅಂತ ಹೇಳಕ್ ಬಂದೆ ಸರ್. ನೀವು ಈ ತರ ಲುಕ್ ಕೊಟ್ರೆ ನಾನು ಅನ್ಕೊಂಡಿರೋ ಡೈಲಾಗ್ ಎಲ್ಲ ಮೆದುಳಲ್ಲಿ ಮಿಕ್ಸ್ ಆಗಿ ಮರ್ತೋಗ್ಬಿಡುತ್ತೆ ಸರ್. ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ಆವಾಗ ಏನ್ ಹೇಳಿದ್ರು, ನೀವಿಬ್ರು ಗಂಡ ಹೆಂಡತಿ ತರ ಖುಷಿಯಾಗಿ ಸಂತೋಷವಾಗಿ ಅನ್ಯೋನ್ಯವಾಗಿ ಇದ್ದೀರಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಮನೆಗೆ ಬರ್ತೀನಿ ಅಂದ್ರು ಅಲ್ವಾ? ನೀವು ಅದೇ ತರ ಅವ್ರಿಗೆ ಅನ್ಸೋ ತರ ಆಕ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಸರ್. ಜಸ್ಟ್ 3-4 ಡೇಸ್ ಸೇಮ್ ಟು ಸೇಮ್ ಗಂಡ ಹೆಂಡತಿ ತರ ಚಿಲ್ಲಾಗಿ ರೊಮ್ಯಾಂಟಿಕ್ ಆಗಿ, ಈ ನಮ್ಮ ನಾನಿನ್ನ ಮರೆಯಲಾರೆ ಸಿನಿಮಾದಲ್ಲಿ ನಮ್ಮ ಅಣ್ಣವರು ಮತ್ತೆ ಲಕ್ಷ್ಮಿ ಮೇಡಮ್ ತರ, ಮತ್ತೆ ಮಾಂಗಲ್ಯಂ ತಂತು ನನ್ನ ಸಿನಿಮಾದಲ್ಲಿ ನಮ್ಮ ರವಿ ಮಾಮ ಮತ್ತೆ ರಮ್ಯಕೃಷ್ಣ ಮೇಡಮ್ ತರ, ಈ ಬುಲ್ಬುಲ್ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಮತ್ತೆ ರಚಿತಾ ಮೇಡಮ್ ತರ ಕ್ಲೋಸ್ ಆಗಿದ್ರೆ ಸಾಕು. ಆವಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಅಜ್ಜಿ ಫುಲ್ ದಿಲ್ ಖುಷಾಗಿ ಬಲಗಾಲಿಟ್ಟು ಮನೆಗೆ ಬರ್ತಾರೆ ಸರ್. ವೆರಿ ಸಿಂಪಲ್ ಸರ್. ಒಂದು ನಿಮಿಷ ಬಾಯಲ್ಲಿ. ನಂಗೆ ಗೊತ್ತಿತ್ತು ನನ್ನ ಈ ಪ್ಲಾನ್ ಅವ್ರಿಗೆ ಇಷ್ಟ ಹಾಗೆ ಆಗತ್ತೆ ಅಂತ. ಹೇಳಿ ಸರ್. ಆಯ್ತು ಬಿಡಿ ಸರ್. ಏನೋ ಅಜ್ಜಿ ಮನೆಗ್ ಬರ್ಲಿ, ವಯಸ್ಸಾಗಿರೋ ಜೀವ
ಇಷ್ಟು ದೊಡ್ಡ ಮನೆ ಇದ್ರು ಹೊರಗಡೆ ಟೆಂಟ್ ಆಗಿ ಬದುಕ್ಬೇಕಲ್ವಾ ಅಂತ ಕರಳು ಚುರುಕಂತು. ಅದಕ್ಕೆ ಹೇಳಿದೆ ಸರ್. ಕ್ಷಮಿಸಿ ಸರ್. ಕಿಶೋರು, ಸರ್ ಮೀಟಿಂಗ್ಗೆ ಕ್ಲೈಂಟ್ಸ್ ಎಲ್ಲ ಇನ್ವೈಟ್ ಮಾಡಿದ್ದೀನಿ. ಫೈಲ್ಸ್ ಎಲ್ಲ ನಿಮ್ಮ ಡೆಸ್ಕ್ ಮೇಲೆ ಇಟ್ಟಿದ್ದೀನಿ ಸರ್. ಬೇರೆ ಏನಾದ್ರೂ ಕೆಲಸ ಇದ್ರೆ ಹೇಳಿ ಸರ್, ಮಾಡ್ತೀನಿ. ಅದಲ್ಲ, ಐ ಥಿಂಕ್ ನೀ ಹೇಳ್ತಿರೋದು ಸರಿಯಾಗೇ ಇದೆ. ಯಾವತ್ತೂ ಇಷ್ಟು ಹಠ ಮಾಡದೇ ಇರೋ ಅಮ್ಮ ಇವತ್ತು ಈ ತರ ಆಡ್ತಾ ಇದಾರೆ ಅಂದ್ರೆ ಐ ಶುಡ್ ಡೂ ಸಮಥಿಂಗ್. Yes, sir. I will do, sir. Definitely, I will do, sir. Thank you, sir. ದೇವ್ರೆ, ಹೇಗೋ ಏನೋ, ಏನಾದ್ರೂ ಆಗ್ಲಿ ಇಂಥ ಜೀವನದಲ್ಲಿ ಮೊದಲನೇ ಸತಿ ಹೊಸ ಪ್ರಯತ್ನ ಮಾಡ್ತಿದ್ದೀನಿ. ನನ್ ಮಗ ಸೊಸೆ ಒಂದಾದ್ರೆ ಸಾಕು. ಅಜ್ಜಿ, ಏನಜ್ಜಿ ಇದು ಚಿಕ್ಕ ಮಕ್ಳ ತರ ಹಠ ಮಾಡ್ತಾ ಇದ್ದೀರಾ? ನಾನು ಒಳಗ್ ಬರಲ್ಲ ಅಂದ್ರೆ ಬರಲ್ಲ. ಗೊತ್ತು ಗೊತ್ತು, ನೀವ್ ಹಠ ಕೋಪದಲ್ಲಿ ನಿಮ್ ಮಗನ್ ತರ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನೇ ನಿಮಗೆ ಒಳಗಡೆ ಬನ್ನಿ ಅಂತ ಕರೀದಕ್ ಬಂದಿಲ್ಲ, ಟಿಫನ್ ಮಾಡ್ಸದಕ್ ಬಂದಿದ್ದೀನಿ. ನಾನೇನ್ ಸಣ್ಣ ಮಗು ಅಲ್ಲ, ನಾನೇ ತಿನ್ಕೋತೀನಿ. ಹಾಗಿದ್ರೆ ಒಳಗಿಟ್ಟು ಹೋಗ್ಲಾ? ಯಾಕೆ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಒಂದ್ಸತಿ ಮನೆಯಿಂದ ಹೊರಗೆ ಕಾಲಿಟ್ಟ ಮೇಲೆ ನನ್ ಕೆಲ್ಸ ಪೂರ್ತಿ ಆಗೋವರೆಗೂ ನಾ ಮನೆ ಒಳಗಡೆ ಬರೋದಿಲ್ಲ, ಒಂದ್ ಅಗಳ ಊಟನೂ ಮಾಡೋದಿಲ್ಲ. ನಾನು ಅದೇ ಹೇಳ್ತಾ ಇರೋದು, ಒಂದ್ ಅಗಲ್ ಬೇಡ, ಒಂದೊಂದೇ ಸ್ಪೂನ್ ತಿನ್ನಿ. ಏನ್ ತಮಾಷೆನಾ? ನನ್ ಊಟ ತಿಂಡಿ ವಿಷಯ ನಾನೇ ನೋಡ್ಕೋತೀನಿ. ವಿಶ್ವನಾಥ್! ಹಾ ಅಜ್ಜಿ. ಅಜ್ಜಿ ಕರೆದ್ರ? ಇಲ್ಲ, ಹೋಗ್ದೆ. ಹೋಗಿ ಗೆಡ್ಡೆ ಗಂಟು ಸೊಪ್ಪು ಸದೆ ಏನಿದ್ರು ತಗೊಂಬಾ, ಊಟ ತಿಂಡಿಗಾಗುತ್ತೆ. ಇದೇನಾ ಅಜ್ಜಿ? ಏನಾದ್ರು ಮೆಮೊರಿ ಲಾಸ್ ಆಗಿ ಆದಿ ಕಾಲಕ್ಕೆ ಹೋಗ್ಬಿಟ್ರ? ಆಗೆಲ್ಲ ಹಾಗೆ ಅಲ್ವೇನೋ ಬದುಕ್ತಾ ಇದ್ದಿದ್ದು ಗುಹೆ ಒಳಗೆ. ನಾನು ಹಾಗೆ ಬದುಕ್ತೀನಪ್ಪ ಈ ಟೆಂಟ್ ಒಳಗೆ. ನನ್ ಮಗ ಸೊಸೆ ಒಂದಾಗಿದ್ದಾರೆ ಅಂತ ನನಗನ್ಸೋವರೆಗೂ ನಂದು ಇದೇ ಕಥೆನೆ. ಸಾಯೋ ವಯಸ್ಸಾದ್ರೂ ತಪ್ಪಲಿಲ್ಲ ಈ ವನವಾಸ. ರಾಮಚಂದ್ರ, ಅದ್ ಹೇಗಪ್ಪ ಇದ್ದೆ ವನವಾಸದಲ್ಲಿ? ಅದು 14 ವರ್ಷ. ನಾನ್ ಇನ್ನೆಷ್ಟು ವರ್ಷ ಮಾಡ್ಬೇಕು ಈ ವನವಾಸನ? ಏನ್ ಇನ್ನು ಇಲ್ಲೇ ನಿಂತಿದ್ಯಾ? ನೀನ್ ತಿಂಡಿ ತೀರ್ತಾ ಎಲ್ಲ ತಗೊಂಡ್ ಒಳಗ್ ಹೋಗು. ಹೋಗು ಅಂದೆ. ಪಾಪದ್ದು ನನ್ ಸೊಸೆ ಎಷ್ಟ್ ನೊಂದ್ಕೋತೋ ಏನೋ. ಏನಜ್ಜಿ ನಿಮ್ ಪರ್ಫಾರ್ಮೆನ್ಸ್ ಇವಾಗ್ಲೇ ಹೀಗೆ, ಇನ್ನು ಆವಾಗ ಹೇಗೋ? ಈ ಪರ್ಫಾರ್ಮೆನ್ಸ್ ಇಲ್ದಿರೋ ಹೀರೋಯಿನ್ಗಳನ್ನ ನಿಮ್ ಮುಂದೆ ನಿಲ್ಸಿ ನಿಂಬೆ ಹಣ್ಣು ತರ ನಿವಾರಿಸಿ ಬಿಸಾಕ್ಬೇಕು. ಏನಿದು? ನೀ ಹೂ ಅಂದ್ರೆ 100 ಜನ ಕೆಲಸದವ್ರು ಬಂದು ನಿಂತ್ಕೋತಾರೆ. ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ನಾನ್ ಪಡ್ಕೊಂಡ್ ಬಂದಿರೋದೇ ಇದಪ್ಪ. ಈ ವಯಸ್ಸಲ್ಲಿ ಅಮ್ಮ ಇಲ್ಲಿ ಯಾಕೆ ಹೀಗ್ ಕೂತ್ಕೊಂಡಿದ್ದಾರೆ ಅಂತ ನೀ ನನ್ನನ್ ಕೇಳೋದಲ್ಲ. ಅಮ್ಮ ಯಾಕೆ ಹೀಗ್ ಆಡ್ತಿದ್ದಾರೆ ಅಂತ ಯೋಚನೆ ಮಾಡ್ಬೇಕು ನೀನು. ಮಗ ಸೊಸೆ ಚೆನ್ನಾಗಿದ್ದಿದ್ರೆ ಅಲ್ಮಾರಿ ತರ ಟೆಂಟ್ ಹಾಕೊಂಡು ನಾನ್ ಬದುಕ್ಬೇಕಿತ್ತಾ? ಅಯ್ಯೋ ಲೀಲಾ ಮೇಡಮ್, ಬೇಗ ಬನ್ನಿ, ಬಾಸ್ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ಬಂದೆ.
ಇಲ್ಲೇ 100 ಮೀಟರ್ಸ್ ರನ್ನಿಂಗ್ ರೇಸ್ ನಡೀತಿದ್ಯಾ? ಬಂದ ಇರಿ. ಮೇಡಮ್, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಜಗತ್ತಿನಲ್ಲಿ ಗಂಡನ್ನು ತುಂಬಾ ಪ್ರೀತಿಸೋ ಹೆಂಡತಿರು ಗಂಡ ಕೆಲಸ ಮುಗಿಸಿ ಮನೆಗೆ ಬಂದ ತಕ್ಷಣ ಯಾವ ತರ ವೆಲ್ಕಮ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ತಾನೆ? ಕ್ಯಾರೆಕ್ಟರ್ ಬಗ್ಗೆ ನೀವೇ ನಂಗೆ ಹೇಳದ್ ಬೇಕಾಗಿಲ್ಲ. ಬೇಸಿಕಲಿ ಲೀಲಾ ಆರ್ಟಿಸ್ಟ್. ಸ ಅಂದ್ರೆ ಸರಿಗಮಪ, ಡ ಅಂದ್ರೆ ಡ್ರಾಮಾ ಜೂನಿಯರ್ಸ್, ಕ ಅಂದ್ರೆ ಕಾಮಿಡಿ ಕಿಲಾಡಿಗಳು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇಂಥ ಪ್ರತಿಭೆ 4 ಗೋಡೆಗಳ ಮಧ್ಯೆ ನಶಿಸಿ ಹೋಗ್ತಿದೆಯಲ್ಲ ಅನ್ನೋದೇ ಒಂದು ಕೊರಗು ಮೇಡಮ್. ಸದ್ಯಕ್ಕೆ ನಾನು ಹೇಳಿರೋ ಪರ್ಫಾರ್ಮೆನ್ಸ್ ಮಾತ್ರ ಮಾಡಿ. ಓಕೆ, 3, 2, 1 ಆಕ್ಷನ್. ಹೋಗಿ ಹೋಗಿ. ಏನಂದ್ರೆ ಬಂದ್ರಾ? ಹೇಗಿತ್ತು ಇವತ್ತಿನ ದಿನ? ಆಯಾಸ ಆಯ್ತಾ? ನೀವು ಬೆಳಗ್ಗೆ ಹೋದಾಗಿಂದ ನಿಮ್ದೇ ಯೋಚನೆ ನಂಗೆ. ನನ್ ಗಂಡ ಯಾವಾಗ ಬರ್ತಾರೆ ಅಂತ ಮನೆ ಬಾಗ್ಲಲ್ಲಿ ನಿಂತೆ ಕಾಯ್ತಾ ಇದ್ದೆ. ಆಡ್ತಾ ಇದ್ಯಾ? ಏನ್ ಮಾತಾಡ್ತೀಯ? ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನಿಜ ಬೈಬಿಡಿ, ಇದೆಲ್ಲ ನಾನ್ ಮಾಡ್ತಿರೋದಲ್ಲ. ಹಿಂಗಡೆ ನಿಂತಿದ್ರದ್ರ ಸೂತ್ರಧಾರ ಅವರು. ನಾನವನಲ್ಲ ಸರ್, ನಾನು ಬರೀ ದಾರ, ಸೂತ್ರಧಾರಿ ಅಲ್ಲಿದ್ದಾರೆ. ಏಜೆ ಬೈಬೇಡಿ, ಅಚ್ಚಿ ನೋಡ್ತಾ ಇದ್ದಾರೆ. ಹಾಮ, ಇವತ್ತು ದಿನವಿಡೀ ಇವಳದೇ ಯೋಚನೆ. ಇಟ್ ವಾಸ್ ಎ ಬ್ಯಾಡ್ ಡೇ. ಯಾಕಂದ್ರೆ ಇವಳು ನನ್ನ ಜೊತೆ ಇರ್ಲಿಲ್ವಲ್ಲ, ಅದಕ್ಕೆ. ರೀ, ನಿಮ್ ಹತ್ರ ದುಡ್ಡಿದ್ಯಾ? ಪ್ಯಾಂಟ್ ಜಾಬಲ್ಲಿ ಇರ್ಬೇಕು. ಹೋಗ್ತೋಗೋ. ಪ್ಯಾಂಟ್ ಜೋಬಲ್ಲಿ 50,000 ರೂಪಾಯಿ ಇಟ್ಟಿದ್ದೀರಾ? 50,000ನಾ? ಹಾ, ಯಾವ್ದಕ್ಕೆ ಬೇಕು? 50 ರೂಪಾಯಿ ಅನ್ಕೊಂಡೆ ನಾನು. ನಾನ್ ಕೇಳಿದ್ದು ರೂಪಾಯಿ ಅಲ್ಲ, 1,000ನ. ಇದ್ರೆ ಕೊಡಿ. 50,000ನಾ? ನಿಂಗ್ಯಾಕಮ್ಮ ಅಷ್ಟೊಂದು? ಏಯ್, ನಿನ್ಗೆ ಯಾಕೆ ಅಧಿಕ ಪ್ರಸಂಗತನ? ಬಾಯಿ ಮುಚ್ಕೊಂಡು ತಿನ್ನೋ. ಅಲ್ವೇ, 50,000 ಯಾಕೆ ಬೇಕು ನಿಂಗೆ? 50,000 ಅದೇ ಮನೆಗೆ ಒಳ್ಳೇದಾಗ್ಲಿ ಅಂತ ಒಂದು ಪೂಜೆ ಮಾಡಿಸೋಣ ಅಂತ. ಕೌಸಲ್ಯ, ಏನ್ ಮಾತಾಡ್ತಾ ಇದೀಯ? ಮೊನ್ನೆ ತಾನೇ ಅಳಿಯಂದ್ರು ಅವ್ರ ಮನೇಲಿ ಹೋಮ ಹವನ ಅಂತೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲ. ಅವ್ರ ಮನೆ ಬೇರೆ ಅಲ್ಲ, ನಮ್ಮ ಮನೆ ಬೇರೆ ಅಲ್ಲ. ಅವ್ರ ಮನೇಲಿ ಮಾಡಿದ ಪೂಜಾ ಫಲ ನಮಗೂ ಬಂದಿರುತ್ತೆ. ಸುಮ್ಮನೆ ಇರು. ಅಲ್ಲ ಚಂದ್ರಶೇಖರ್ ಸ್ವಾಮಿಗಳೇ, ನನ್ ಏನ್ ಮಾಡಿದ್ರು ಬೇಡ ಅಂತಿರಲ್ಲ. ನನ್ಗೆ ಈ ಮನೆಯಲ್ಲಿ ಸ್ವತಂತ್ರ ಅನ್ನೋದೇ ಇಲ್ವಾ? ಅಲ್ವೇ, ಹಣ ಖರ್ಚು ಮಾಡಿ ಪೂಜೆ ಮಾಡಿಸ್ಬೇಕು ಅಂತ ಯಾರು ಹೇಳಿದ್ ನಿನಗೆ? ನಿನಗಿಷ್ಟ ಇದ್ರೆ ಭಕ್ತಿಯಿಂದ ಕೈ ಮುಗಿದು ಬೇಡ್ಕೊ. ಆ ದೇವರೇ ನಿನ್ ಜೊತೆ ಇರ್ತಾನೆ. ಅದು ಬಿಟ್ಟು ಸಾಲ ಸೂಲ ಎಲ್ಲ ಮಾಡಿ ಪೂಜೆ ಮಾಡಿಸೋದು ಬೇಡ ಕಣೆ. ಅಲ್ಲ ಚಂದ್ರಶೇಖರ್ ಸ್ವಾಮಿಗಳೇ, ನಾನ್ ಮಾಡ್ತಿರೋ ಒಂದಲ್ಲ ಒಂದಿನ ಸರಿಯಾಗಿ ಸಿಗಾಕೊಟ್ಟೆ. ಏನೇ ಅದ? ಏನಿಲ್ಲ. ಕೊಡಕಂತೂ ಆಗ್ಲಿಲ್ಲ. ಪುಂಗಿ ಉತ್ತಾರೆ, ಪೂಜೆ ಯಾಕಮ್ಮ, ನಮ್ಮಂತವ್ರಿಗೆ ಯಾಕಮ್ಮ, ಹೆಂಗಮ್ಮ ಅಂತ. 50,000 ಕೊಡಕ್ಕಾಗಲ್ವಾ? ಅದು ಹೋಗದ್ ಬ್ಯಾಂಕ್ಗೆ. ಹಾ, ಇನ್ನು ಸ್ವಲ್ಪ ದಿನ ಕಾಯ್ರಿ. ಈ ಮನೆ ನೆಮ್ಮದಿ, ಈ ಮನೆ ಗೌರವನ ಇನ್ನಷ್ಟು ಎಫಿಷಿಯಂಟ್ ಆಗಿ ಯಾರೂ ನಿಭಾಯಿಸಕ್ಕಾಗಲ್ಲ ದುರ್ಗಾ. ನನ್ನಲ್ಲಿ ಇಷ್ಟೆಲ್ಲ ಒಳ್ಳೆತನನ ಗುರುತಿಸಿರೋದು ನಿಮ್ಮ ದೊಡ್ಡ ಗುಣ ಏಜೆ. ಅಜ್ಜಿ ಹೊರಗೆ ಹೋದ್ಮೇಲಂತೂ ನನಗೆ ತುಂಬಾ ಕಷ್ಟ ಆಗ್ತಿದೆ. ಅವ್ರನ್ನ ಒಳಗೆ ಕರ್ಕೊಂಡ್ಬರೋದಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅದ್ಯಾವುದೂ ಪ್ರಯೋಜನ ಆಗ್ಲಿಲ್ಲ. ನನ್ನಿಂದ ಈ ವಿಷಯಕ್ಕೆ ಏನು ಸಹಾಯ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋ ನೋವು ತುಂಬಾ ಕಾಡ್ತಾ ಇದೆ. ದಟ್ಸ್ ಓಕೆ ದುರ್ಗಾ. ಈ ಮನೆಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತಿದೆ. ಅಮ್ಮ ಸುಮ್ಮನೆ ಹೀಗೆ ಹಠ ಹಿಡಿಯಲ್ಲ. ಹಠ ಹಿಡಿದ್ರೆ ಅದು ಪೂರ್ತಿ ಆಗದಂಗೆ ಬಿಡಲ್ಲ. ಹಠವಾದಿಯವರು. ಲೆಟ್ ಮಿ ಸಿ.
ನಾನೇನಾದ್ರೂ ಮಾಡ್ತೀನಿ. ಅಲ್ಲೇನ್ ನೋಡ್ತಿದ್ಯೋ? ಬಾ ಜೊತೆಗೆ ಟೀ ಕುಡಿಯೋಣ. ಇಲ್ಲಿ ಬಯಕ್ಕೆ ನನ್ನ ದೇಹದಲ್ಲಿರೋ ನರನಾಡಿ ಮೂಳೆಗಳೆಲ್ಲ ರಕ್ತ ಜೊತೆ ಬೆವರು ಕಿತ್ಕೊಂಡ್ ಬರ್ತಿದೆ. ನೀವು ನೋಡಿದ್ರೆ ನಂಗೆ ಟೀ ಆಫರ್ ಮಾಡ್ತಿದ್ದೀರಾ. ಎಲ್ಲ ನನ್ನ ಹಣೆ ಬರ. ಇವರಿಬ್ರನ್ನ ಒಂದು ಮಾಡೋ ನಂದಿದ್ದಷ್ಟಕ್ಕೆ ಈ ಲೆವೆಲ್ಗೆ ಟಾರ್ಚರ್ ಆಗ್ತಿದೆ. ಇನ್ನು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವ್ರನ್ನ ಒಂದು ಮಾಡ್ಬೇಕಂತ ಹೇಳ್ತಿದ್ರೆ ಫಸ್ಟ್ ಡೇನೆ ನನ್ನ ದುರ್ಮರಣ ಮಾಡ್ತಿದ್ರಿ ಅಲ್ವಾ? ಟೆನ್ಷನ್ ಮಾಡ್ಕೋಬೇಡ ಕಣೋ, ಇನ್ನೂ ಬಾಕಿ ಇದೆ. ಇವತ್ತು ನಂದು ಉಪವಾಸ ಸತ್ಯಾಗ್ರಹ. ಕಣ್ಮುಂದಿನ ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀರಾ. ಇದೆಂತ ಉಪವಾಸ ಸತ್ಯಾಗ್ರಹ ಅಜ್ಜಿ? ಇವತ್ತು ನನ್ ಮಗ ಸೊಸೆ ಇಬ್ರು ಒಟ್ಟಿಗೆ ಊಟ ಮಾಡ್ಬೇಕು. ನನ್ ಸೊಸೆ ನೀಲಾ ತನ್ನ ಕೈಯಾರ ಪ್ರೀತಿಯಿಂದ ರಾಮ್ಗೆ ಊಟ ಮಾಡಿಸ್ಬೇಕು. ಒಟ್ನಲ್ಲಿ ಹುಲಿ ಹಾಲಿನ ಮೇವನ್ನಿ. ಪರವಾಗಿಲ್ಲ ಅಜ್ಜಿ, ಪರವಾಗಿಲ್ಲ. ಝೂಗೋಗಿ ಖರ್ಚು ಮಾಡೋದ್ರಾಗ್ಲಿ, ಕಾಡಿಗೋಗಿ ಸರ್ಚ್ ಮಾಡೋದ್ರಾಗ್ಲಿ ಹುಲಿ ಹಾಲನ್ನೇ ತಗೊಂಡ್ ಬರ್ತೀನಿ. ಅದ್ ಬಿಟ್ಟು ಏಜೆಸರ್ಗೆ ಲೀಲಾ ಮೇಡಮ್ ಊಟ ಮಾಡ್ತದಂದ್ರೆ ಹೇಗಜ್ಜಿ? ಇವತ್ತು ಅವರಿಬ್ರು ಜೊತೆಲಿ ಊಟ ಮಾಡ್ಲೇಬೇಕು. ಹೋದ್ರೆ ನಾನು ಹೀಗೆ ಉಪವಾಸ ಸಾಯ್ತೀನಿ. ಹೋಗೋ ಮುಂಚೆ ಹಾಗೆ ಹೋಗಲ್ಲ. ಇದೆಲ್ಲದಕ್ಕೂ ನೀನೇ ಕಾರಣ ಅಂತ ಬರ್ಬಿಟ್ಟು ಹೋಗ್ತೀನಿ. ಆಮೇಲೆ ನೀನುಂಟು, ರಾಮ್ ಉಂಟು. ಓ, ಇದ್ದ ಪ್ಲಾನು. ಈ ಪ್ಲಾನಿಗೊಂದು ಕೌಂಟರ್ ಪ್ಲಾನ್ ಮಾಡ್ಬೇಕಲ್ಲ. ಆ ಏಜೆಲಿಲ್ಲ ದೂರ ಆಗ್ಬೇಕು. ಹಾಗೆ ಮಾಡ್ಬೇಕು. ಮಾಡ್ತೀನಿ. ಈ ನಿಂಬೆ ಹಣ್ಣು ನನ್ನ ಪಾಲಿಗೆ ಬರೀ ಹಣ್ಣಲ್ಲ, 70 ಕೋಟಿ ಸಿಗೋ ಬೀಗದ ಕೀ. ಸ್ವಾಮೀಜಿಗಳು ಮಂತ್ರಿಸ್ಕೊಟ್ಟಿರೋ ಈ ನಿಂಬೆ ಹಣ್ಣೇನೋ ನನ್ನ ಕೈಗೆ ಸಿಕ್ತು. ಆದ್ರೆ ಅವ್ರು ಹೇಳಿದ ಪ್ರಕಾರ ಇದನ್ನ ಜ್ಯೂಸ್ ಮಾಡಿ ಏಜಿಗೂ ಲೀಲಾಗೂ ಕುಡಿಸ್ಬೇಕು ಅಂದ್ರು. ಹೇಗ್ ಕುಡಿಸೋದು? ಏನ್ ಮಾಡ್ಲಿ? ಈ ಹೆಣ್ಮಕ್ಳ ಬುದ್ಧಿ ನನಗೆ ಗೊತ್ತಿಲ್ವಾ? ಒಂದು ಫೋನು, 2 ಕಣ್ಣೀರಿನ ಹನಿ, 3ನೇದು ಒಳ್ಳೆ ಮಾತು. ಲೀಲಾ ಫೋನ್ ಮಾಡಿ, ಲೀಲಾ ನನ್ ಮಾಡಿದ ತಪ್ಪಾಯ್ತಮ್ಮ, ನನ್ನ ತಪ್ಪನ್ನ ಕ್ಷಮಿಸ್ಬಿಟ್ಟು ಈ ಅಮ್ಮನ್ ನೋಡಕ್ ಬರಲ್ವೇನೆ ಅಂತ 2 ಕಣ್ಣೀರಿನ ಹನಿ ಹಾಕಿದ್ರೆ, ಅಮ್ಮ ನೀನ್ ಯಾಕಮ್ಮ ತಪ್ಪಾಯ್ತು ಅಂತ ಕೇಳ್ತೀಯಾ, ನಾನ್ ಮನೆಗ್ ಬರ್ತೀನಮ್ಮ ಅಂತ ಹೇಳಿ ಗಂಡನ್ ಕರ್ಕೊಂಡು ಮನೆಗ್ ಬರ್ತಾಳೆ. ಅವಳು ಬರ್ತಿದ್ದ ಹಾಗೆ, ಅಯ್ಯೋ ಕಂದ ಬಿಸ್ಲಲ್ಲಿ ಬಂದಿದ್ಯಾ, ಏನು ನಿನ್ಗೆ ಸ್ವಲ್ಪ ಶರ್ಬತ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇದೇ ನಿಂಬೆ ಹಣ್ಣಿನ ಹಿಂಡಿ ಅವರಿಬ್ರಿಗೂ ಜ್ಯೂಸ್ ಮಾಡ್ಕೊಡ್ತೀನಿ. ಇಬ್ರು ಕುಡಿತಾರೆ. ಸತಿ ಪತಿಯಲ್ಲಿ ಕಲಹ, ನನಗೆ ಬರುತ್ತೆ 70 ಕೋಟಿ ವರಹ. ಅಯ್ಯೋ ಅಯ್ಯೋ, ಖುಷಿನ ತಡ್ಕೊಳಕ್ ಆಗ್ತಿಲ್ವೇ? ಹೌದು, ಈ ನಿಂಬೆ ಹಣ್ಣನ್ನ ಎಲ್ಲಿ ಬಚ್ಚಿಡ್ಲಿ? ಈ ನಿಂಬೆ ಹಣ್ಣಿಡೋ ಜಾಗ ಅಡ್ಗೆ ಮನೆನಲ್ಲೇ ಇಡ್ಬೇಕು. ನಾನು ಇಲ್ಲೆಲ್ಲಾದ್ರೂ ಇಟ್ಟು ಅದನ್ನ ಯಾರಾದ್ರೂ ನೋಡಿ ಅವ್ರಿಗೆ ಡೌಟ್ ಬಂದು ನನ್ನನ್ನು ನೋ ನೋ ನೋ. ಏನಿವತ್ತು ಬಸ್ ರಿವರ್ಸ್ ಗೇರ್ ಅಲ್ಲಿ ಬರ್ತಿದ್ಯಲ್ಲ? ಪರವಾಗಿಲ್ಲ ಮೇಡಮ್, ನಾನು ಇರೋದೇ ಕೆಲಸ ಮಾಡಕ್ಕಲ್ವಾ? ಓಕೆ ಮೇಡಮ್, ನಂಗೆ ಟೈಮ್ ಆಗ್ತಿದೆ, ಆಮೇಲೆ ಸಿಗ್ತೀನಿ. ವಿಶ್ವರೂಪ್, ಶೂಲೆಸ್ ಬಿಚ್ಚೋಗಿದೆ. ಮಿಸ್ ಆದ್ರೆ ಕೈಯಲ್ಲಿರೋದೆಲ್ಲ ಕೆಳಗ್ ಬೀಳತ್ತೆ. ಓಕೆ ಮೇಡಮ್.
ಯಾರ ಮುಂದೆ ಬಿದ್ರು ಏಜಿ ಸರ್ ಮುಂದೆ ಮಾತ್ರ ಬೀಳ್ಬಾರ್ದು. ನಾವು ಬೀಳುದ್ರ ಜೊತೆಗೆ ಅವರಿಂದನೂ ಬೀಳುತ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ವಾ? ಓ ಹೌದಲ್ಲ, ಕತ್ಲಲ್ಲಿ ಕಾಣಿಸ್ಲಿಲ್ಲ. ಸರಿ ನೀನು ಹೋಗು. ನಂಗೊಬ್ಬನಿಗೆ ಕಣ್ಣು ಮಂಜಾಗಿದೆ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಎಲ್ರಿಗೂ ಆಗಿದೆ. ಓಕೆ ಮೇಡಮ್. ಸೇವೆ ನಡೀತಿದೆ, ನಡೀಲಿ ನಡೀಲಿ. ಜ್ಯೂಸ್ ಯಾವಾಗ ಕುಡಿಸ್ತಾಳೆ ಅಂತ ನಾನು ನೋಡ್ತೀನಿ. ಲಕ್ಷ್ಮಿ ಬಾಯಲ್ಲೇ. ಬಂದೆ ಅಜ್ಜಿ. ನೀನು ಊಟ ಮಾಡೋ.